ನಾನಿವತ್ತು ನಮ್ಮ ಫ್ಯಾಮಿಲಿನ ಕರ್ಕೊಂಬಂದಿದ್ದು ಕುಕ್ಕೆಗೆ. ಸಾರಿ ಅವ್ರು ನನ್ನನ್ನು ಕರ್ಕೊಬಂದಿದ್ದು ಕುಕ್ಕೆಗೆ. ಯಾಕಂದರೆ ನಮ್ಮ ದೋಷ ಪರಿಹಾರ ಮಾಡಿಸ್ಬೇಕು ಅಂತ ಏನೇನೋ ಪ್ಲ್ಯಾನಿಂಗ್ ಕರ್ಕೊಂಬಂದರು. ಸೊ ನೈಟೇ ಬಿಟ್ವಿ, ಮಿಡ್ ನೈಟ್ಗೆಲ್ಲ ರೀಚ್ ಆದ್ವಿ. ರೂಮ್ ಮಾಡಿಕೊಂಡು ಬೆಳಗ್ಗೆ ಆಗ್ತಿದ್ದಂಗೆ ಹೋಮ ಹವನ ಅಂತೆಲ್ಲ ಶುರು ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಸಿದ್ರು. ಸೊ ಅಲ್ಲೇ ಕೊಟ್ಟಿದ್ದು ಪ್ರಸಾದ ತಿಂದ್ಕೊಂಡು ಮತ್ತೆ ದೇವ್ರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಸೌತಡ್ಕ ಗಣಪತಿಗೆ. ಗಂಟೆ ಗಣಪತಿ ಅಂತಲೂ ಅಂತಾರೆ. ಸೊ ದೇವ್ರ ದರ್ಶನನ ಕಣ್ತುಂಬ ಮಾಡ್ಕೊಂಬಿಡಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಶ್ರೀ ಶಿಶಿಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಕಾಯಿಲೆಗಳು ಅಂದರೆ ಸ್ಕಿನ್ ಕಾಯಿಲೆಗಳು ನಿವಾರಣೆ ಆಗತ್ತಂತೆ. ಆ್ಯಂಡ್ ಅಲ್ಲಿದ್ದ ಮೀನುಗಳು ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ನಮ್ಮಪ್ಪ ನೋಡ್ತಿದ್ದಂಗೆ 2 kg ಬರ್ಬೋದು, 5 kg ಬರ್ಬೋದು, 6 kg ಬರ್ಬೋದು ಅಂತ ಹೇಳ್ತಿದ್ರು. ಸೊ ನೀರಲ್ಲಿ ಮೀನಿಗೆ ಕಲೆಪುರೆ ಹಾಕ್ಬಿಟ್ಟು ಸೀದಾ ನಾವು ಒಳಗಡೆ ಹೋಗಿದ್ದೆ ದರ್ಶನ ಮಾಡಲಿಕ್ಕೆ. ಅಲ್ಲಿರೋ ಪುರೋಹಿತರ ಹತ್ರ ಇಲ್ಲಿನ ವಿಶೇಷತೆ ಏನು ಎತ್ತ ಅಂತ ನಮ್ಮಮ್ಮ ಫುಲ್ಲು ಡೀಟೇಲ್ಸ್ ಕೇಳಿಸ್ಕೊತಿದ್ರು. ಸೊ ಸರಿ ಅವ್ರು ಡೀಟೇಲ್ಸ್ ಕೇಳಿಸ್ಕೊಳ್ಳಿ ಅಂತ ನಾನು ಹಾಗೆ ಬಂದು ಸೀದಾ ಗಾಡಿ ಹತ್ರ ಬಂದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿರೋ ಬ್ರಿಡ್ಜ್ನ ಕ್ರಾಸ್ ಮಾಡ್ಕೊಂಡು ಬಂದೆ. ಸೊ ನೀವು ಅಷ್ಟೇ ಹೋದರೆ ಬ್ರಿಡ್ಜಿಂದ ಈ ಕಡೆಗೆ ಗಾಡಿ ಪಾರ್ಕ್ ಮಾಡ್ಕೊಂಡೋಗಿ. ತುಂಬ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಹೋಗಿ ದಬಾಕಬೇಡಿ. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ಧರ್ಮಸ್ಥಳಕ್ಕೆ. ಹೋಗೋಕ್ಕಿಂತ ಮುಂಚೆ ಆ ರೋಡಲ್ಲಿ ಅಷ್ಟೆಲ್ಲ ಫುಲ್ಕಾ ಸೋಡಾಗಳಿರ್ತವೆ. ಕುಡಿಲಿಲ್ಲ ಅಂದರೆ ಹೆಂಗೆ, ಇಬ್ಬರು ಬಾಟ್ಲ್ ಮೇಲೆ ಬಾಟ್ಲ್ ಎತ್ಕೊಂಡು ಸೀದಾ ಧರ್ಮಸ್ಥಳಕ್ಕೆ ಹೋದರೆ ಫುಲ್ಲು ಗಾಬರಿ. ಇಂತಕ್ಕೆ ಅಂದರೆ ಮಾರನೇ ದಿವಸಕ್ಕೆ ಶಿವರಾತ್ರಿ ಹಬ್ಬ ಇತ್ತು. ಸೊ ಫುಲ್ಲು ಕ್ರೌಡು, ದರ್ಶನ ಆಗಲ್ಲ ಅಂತ ಗೊತ್ತಾಯಿತು. ಈಚೆ ಕಡೆ ನಾನು ಕೈ ಮುಕ್ಕೊಂಡು ಮನೆಯವ್ರನ್ನೆಲ್ಲ ಮತ್ತೆ ಅಲ್ಲಿಂದ ನಾವು ಕರ್ಕೊಂಡು ಹೊರಟಿದ್ದು ಸೂರ್ಯಗ್ರಾಮ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಧರ್ಮಸ್ಥಳದಲ್ಲೇ ನಾವು ಉಳ್ಕೋಬೇಕಾಗಿತ್ತು. ಸೊ ಅಲ್ಲಿ ರೂಮ್ ಸಿಗದ ಕಾರಣ ನಾವು ಸೂರ್ಯಗ್ರಾಮ ಸದಾಶಿವ ದೇವಸ್ಥಾನಕ್ಕೆ ಬಂದು ಅಲ್ಲಿ ರೂಮ್ ಮಾಡಿಕೊಂಡು ನೈಟು ನಾವು ಅಲ್ಲಿ ಸ್ಟೇ ಆದ್ವಿ. ಸೊ ಬೆಳಗ್ಗೆನೇ ಎದ್ದು ಮತ್ತೆ ನಾವು ದರ್ಶನಕ್ಕೆ ಹೋಗ್ಬಿಟ್ಟು ಸೀದಾ ನನಗೆ ಒಂದು ಗಾಡಿ ಮೇಲೆ ಪ್ಯಾರ್ ಆಗಿಬಿಟ್ಟು ಡಿಲಿವರಿ ತೊಗೊಳಕ್ಕೆ ಅಂತ ಶೋರೂಮ್ಗೆ ಹೋದೆ. ಹಾಗೆ ಆ ಕಾರ್ನ ಒಂದು ಟೆಸ್ಟ್ ಡ್ರೈವ್ ಮಾಡಿ ಅದರಲ್ಲಿರೋ ಫ್ಯೂಚರ್ಸ್ ಏನು ಎತ್ತ ಅಂತ ಶೋರೂಮ್ ಅವ್ರ ಹತ್ರ ಎಲ್ಲ ಕೇಳಿಕೊಂಡು ಡಿಲಿವರಿ ತೊಗೊಂಡ್ವಿ. ನೆಕ್ಸ್ಟು ಅಲ್ಲಿಂದ ನಾವು ಹೊರಟಿದ್ದೆ ಶ್ರೀ ಜನಾರ್ದನ ಸ್ವಾಮಿ ಟೆಂಪಲ್ಗೆ. ಇದು ಉಜ್ರಲ್ಲಿ ಬರುತ್ತೆ. ದೇವಸ್ಥಾನ ತುಂಬ ಅದ್ಭುತವಾಗಿತ್ತು. ಸೊ ಶಿವರಾತ್ರಿ ದಿವಸಕ್ಕೆ ನಮಗೆ 2 ರಿಂದ 3 ದೇವಸ್ಥಾನಗಳಲ್ಲಿ ಬರೀ ಶಿವನ ದರ್ಶನ ಆಯಿತು. ಸೊ ತುಂಬಾ ಖುಷಿ ಆಯಿತು. ಮತ್ತೆ ಅಲ್ಲಿಂದ ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗಿದ್ದೆ ಇರ್ಮೈ ವಾಟರ್ ಫಾಲ್ಸ್ಗೆ. ಹೋಗ್ತಿದ್ದಂಗೆ ನೀರಲ್ಲಿ ಒಂದು ಡೈ ಹಾಕ್ಕೊಂಡು ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಸೀದಾ ನಾನು ನಮ್ಮ ಅಣ್ಣ ಬಟ್ಟೆ ಒಣಗಿಸ್ಕೋಬೇಕಿತ್ತಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ, ಅವನೊಂದು ಕಾರ್ ತಗೊಂಡಿದ್ದ, ನಾನೊಂದು ಕಾರ್ ತಗೊಂಡಿದ್ದೆ. ಸೊ ಗಾಡಿದು ಫೋಟೋ ಶೂಟ್ ಮಾಡಿಸ್ಬೇಕಿತ್ತಲ್ಲ, ಅದಕ್ಕೆ ಫೋಟೋ ಶೂಟ್ ಮಾಡ್ಕೊಂಡಿದ್ವಿ. ಅವನಿಗೆ ವಯಸ್ಸು 29, ನನ್ನ ವಯಸ್ಸು 28. ಮತ್ತೆ ಸಿಗೋಣ, ಬಾಯ್.